ಹಾಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದಲ್ಲಿ ನಿಮ್ಮನ್ನ ಕಾಣುತ್ತಿರುವಂಥದ್ದು ತುಂಬಾ ಸಂತೋಷಕರವಾದಂತಹ ಒಂದು ಸಂಗತಿಯಾಗಿದೆ. ಈ ದಿನದ ದೇವರ ವಾಕ್ಯವನ್ನು ನಾವು ನೋಡೋಣ ಪ್ರಿಯರೇ. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯದ 20ನೇ ವಾಕ್ಯ. ನಿಮ್ಮ ದುಃಖವು ಹೋಗಿ ಆನಂದವು ಬರುವುದು. ಹೌದು ಪ್ರಿಯರೇ, ಈ ಲೋಕದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ. ದುಃಖವಾಗಲಿ ಅಥವಾ ಕಣ್ಣೀರಾಗಲಿ, ಸಂಕಟವಾಗಲಿ, ನೀವು ಪಡ್ತಿರುವಂತಹ ಕಷ್ಟಗಳಾಗಲಿ, ಇದು ಯಾವುದೂ ಕೂಡ ಶಾಶ್ವತವಲ್ಲ. ಎಲ್ಲವೂ ಕೂಡ ತಾತ್ಕಾಲಿಕವಾಗಿರುವಂಥದ್ದಾಗಿದೆ. ದೇವರು ಈ ದಿನದಲ್ಲಿ ನಿಮಗೆ ವಾಗ್ದಾನ ಮಾಡ್ತಿದ್ದಾರೆ. ಅದನ್ನು ಹೇಳ್ತಿದ್ದಾರೆ, ನಿಮ್ಮ ದುಃಖವು ಹೋಗಿ ಆನಂದವು ಬರುವುದು. ಹೌದು ಪ್ರಿಯರೇ, ಇದುವರೆಗೂ ನೀವು ಕಷ್ಟಪಟ್ಟಿರಬಹುದು, ದುಃಖ ಪಟ್ಟಿರಬಹುದು, ಅನೇಕ ಸಂಕಟಗಳಲ್ಲಿ ಹಾದು ಹೋಗಿರಬಹುದು, ಹೋರಾಟಗಳಲ್ಲಿ ನೀವು ಇದ್ದಿರಬಹುದು. ಆದರೆ ದೇವರು ನಿಮಗೆ ದಿನ ವಾಗ್ದಾನ ಮಾಡ್ತಿದ್ದಾರೆ, ನಿಮ್ಮ ಎಲ್ಲ ದುಃಖವು ಹೋಗಿ ಆನಂದವು ಬರುತ್ತದೆ ಎಂಬುದಾಗಿ. ಆದುದರಿಂದ ಆ ಆನಂದವನ್ನು ನೀವು ಎದುರು ನೋಡ್ರಿ. ಆ ಸಂತೋಷವು, ದೇವರು ಕೊಡುವಂತಹ ಒಂದು ಸಂತೋಷವು ಸಂಪೂರ್ಣವಾಗಿರುವಂಥದ್ದಾಗಿದೆ ಪ್ರಿಯರೇ. ನಿಮ್ಮ ಒಂದು ದುಃಖ, ಸಂಕಟ ಯಾವುದು ಕೂಡ ಇದೇ ರೀತಿಯಲ್ಲಿ ಇರುವುದಿಲ್ಲ. ಇದು ಖಂಡಿತವಾಗಿಯೂ ಬದಲಾಗುತ್ತದೆ. ನಿಮ್ಮ ದುಃಖವು ಹೋಗಿ ಸಂತೋಷವು ನಿಮ್ಮ ಪಾಲಾಗುತ್ತದೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದಂತಹ ದೇವರೇ, ನಿಮ್ಮ ವಾಗ್ದಾನದ ಪ್ರಕಾರವಾಗಿ ಕರ್ತನೆ, ಕಷ್ಟಗಳಲ್ಲಿ, ನಷ್ಟಗಳಲ್ಲಿ, ಸಂಕಟಗಳಲ್ಲಿ ಬಿದ್ದಿರುವಂತಹ ಅಪ್ಪ ಪ್ರತಿಯೊಬ್ಬ ನನ್ನ ಸಹೋದರ ಸಹೋದರಿಯರನ್ನು ನೀನು ಮುಟ್ಟು ಕರ್ತನೆ. ಅವರ ಜೀವಿತದಲ್ಲಿ ಅಪ್ಪ, ಅವರೆಲ್ಲ ದುಃಖವನ್ನು ತೆಗೆದುಹಾಕಿ ಅವರಿಗೆ ನಿನ್ನ ಸಂಪೂರ್ಣವಾದ ಸಂತೋಷವನ್ನು, ಆನಂದವನ್ನು ಅವರ ಜೀವಿತದಲ್ಲಿ ಕೂಡಿಸಿ ಕೊಡಬೇಕಾಗಿ ಪ್ರಾರ್ಥಿಸ್ತಿದ್ದೇನೆ. ಎಲ್ಲರನ್ನು ಆಶೀರ್ವದಿಸಿ ನಿಮ್ಮ ಸಂತೋಷವನ್ನು ಕರ್ತನೆ ಅವರು ಕಾಣುವ ಹಾಗೆ, ಅನುಭವಿಸುವ ಹಾಗೆ, ಆಶೀರ್ವದಿಸಲ್ಪಡುವಂತೆ ಎಲ್ಲರನ್ನ ಕರ್ತನೆ ನಡೆಸಿ ನಿನ್ನ ಚಿತ್ತದಂತೆ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೆನ್.